ದಿನಾ ನಿಂತ್ಕೊಂಡಿಲ್ ದಾರಿ ಕಾಯೋದೇನೆ ನೀ ಆಯ್ತು. ದೊರಿದ್ರು ನನ್ನ ಮಕ್ಕಳು. ಕರೆನ್ಸಿ ಹಾಕಿಸ್ರಿ ಅಂದ್ರೂ ಯಾರು ಹಾಕಿಸ್ತಿಲ್ವಲ್ಲಪ್ಪ. ಕರೆನ್ಸಿ ಹಾಕ್ಸ್ರೆ ನಮ್ಮ ಅಮ್ಮಂಗೆ ಫೋನನ್ನ ಮಾಡ್ಬೋದು. ಈಗ ಆ ಕಡೆಯಿಂದ ಫೋನು ಬರೋಕ್ಕಿಲ್ಲ, ಈ ಕಡೆಯಿಂದ ಫೋನು ಹೋಗಕ್ಕಿಲ್ಲ. ಎಂಥ ಬಾಳು ಬಂದ್ಬಿಡ್ತು ನನ್ನ ಬಾಳು. ಥೂ, ಇವಳು ಅಜ್ಜಿನ ಬಡಿಯ ಏನ ಕದ್ದಾದ್ರೂ ಪರವಾಗಿಲ್ಲ, ನಾನು ಓಡೋಗ್ಬಿಟ್ಟು ಕರೆನ್ಸಿ ಹಾಕ್ಸ್ಕೊಂಬಿಟ್ಟು ಬರಬೇಕು. ಏನು ಮಾಡೋದು? ಈಗ ನಮ್ಮಮ್ಮ ಫೋನ್ ಮಾಡೋಕ್ಕೂ ಆಯ್ತಾ ಇಲ್ಲ ಅನ್ನಿಸ್ತದೆ. ಇರು, ನಮ್ಮ ಅತ್ತೆ ಬರ್ಲಿಕ್ಕೆ ಕೇಳ್ತೀನಿ. ಅತ್ತೆ, ನನಗೆ ಒಂದು 300 ರೂಪಾಯಿ ದುಡ್ಡು ಕೊಡಿ. ಏನು 300 ರೂಪಾಯಿ ದುಡ್ಡು ಕೊಡ್ಬೇಕಾ? ಅಯ್ಯೋ 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 ಅಯ್ಯೋ, ನಾನೆಲ್ಲಿಂದ ತಗೊಂಡವ ಬರಲಿ ದುಡ್ಡ? 300 ರೂಪಾಯ? 300 ರೂಪಾಯಿ ತಗೊಂಡು ಏನು ಮಾಡಿ? 3 ಕೂಳಾಗ್ತಿಲ್ವೇ ನಾನು? ನನ್ನ ಮೊಬೈಲಾಗೆ ಕರೆನ್ಸಿ ಮುಗ್ದೋಗೈತೆ. ಕರೆನ್ಸಿ ಹಾಕ್ಸ್ಕೋಬೇಕು ಅಂತಂದ್ರೆ 300 ರೂಪಾಯಿ ಬೇಕೇ ಬೇಕಲ್ವಾ? 250 280 ತಗೋತಾರೆ. ನನಗಲ್ಲಿ ನಮ್ಮ ಅಮ್ಮಂಗೆ ಯಾರಿಗೂ ಫೋನ್ ಹಾಕಿಲ್ಲ. ದುಡ್ಡು ಕೊಡಿ ಫಸ್ಟು. ಅಯ್ಯೋ ತಾಯಿ, ನಮ್ಮ ಮನೆಯಾಗ ಫೋನೇ ಇಲ್ಲ ಕಣವ. ಫೋನು ಇಲ್ಲ, ಎಂಥದ್ದು ಇಲ್ಲ. ಯಾವಾಗೂ ಎಂಥದ್ದು ಒಂದು ಬಟನ್ನು ಒತ್ತದಂತ ತಂದು ಕೊಟ್ಟಿದ್ರು. ಅದು ಯಾವ ಮೂಲೆಗೆ ಬಿದ್ದೈತೋ ಏನೋ ನಾ ಕಾಣೆ. ಹೋಗಿ ಫೋನ್ ಸರಿಯಾಗೈತನೋ ಹೋಗಿ ನೋಡಿ, ಅದ್ರಾಗೆ ಮಾಡೋಗು. ಇಲ್ಲ ಪಕ್ಕದ ಮನೆ ಕೆಂಪಕ್ಕವ್ರ ಮನೆಗೆ ಐತೆ, ಹೋಗ್ಬಿಟ್ಟು ಫೋನ್ ಹಾಕ್ಬಿಟ್ಟು ಬರೋಗು. ಏನು, ನಾನು ಪಕ್ಕದ ಮನೆಗೆ ಹೋಗ್ಬಿಟ್ಟು ಫೋನ್ ಹಾಕ್ಬಿಟ್ಟು ಬರ್ಬೇಕಾ? ನನ್ನ ಹತ್ರನೂ ಫೋನ್ ಐತೆ, ಕರೆನ್ಸಿ ಇಲ್ಲ ಅಷ್ಟೇನೇನಿಯ. ಕರೆನ್ಸಿಗೆ ದುಡ್ಡು ಕೊಡು. ಏಯ್ ಶಾನೆ ಮಾತಾಡ್ಬೇಡ. ಏನು ಆಕಾಶದಿಂದ ಉದುರುತ್ತದೇನು ದುಡ್ಡು? 300 ರೂಪಾಯಿ ಅಂದರೆ ಸುಮ್ಕೆನಾ? ಒಂದಿನ ಎಲ್ಲ ಕೂಲಿಗೆ ಹೋದ್ರು ಅಂದರೆ ಸಿಗಕ್ಕಿಲ್ಲ 300 ರೂಪಾಯಿ ಅಂತದ್ರಾಗೆ ಹೇಳು 300 ರೂಪಾಯಿ ಕರೆನ್ಸಿ ಒತ್ತ ಕೊಡ್ಬೇಕಂತ. ಕರೆನ್ಸಿಯ ಸುಮ್ಮೋಗು, ಏನೋ ಕ್ಯಾಮಿಗೆ ಮೇಲೆ ಮಾಡ್ಕೊ ಹೋಗು. ಇದು ಕರೆನ್ಸಿ ಹಾಕ್ಸಕ್ಕೂ ಕೈಲಾಗ್ದಿರೋ ಏನಕ್ಕೆ ಮದುವೆ ಮಾಡ್ಕೊಬೇಕಿತ್ತು ನನ್ನ? ಸುಮ್ಮನೆ ನೀನು ಸಾಕಾಗಿ ಯೋಗ್ಯತೆ ಇಲ್ದ್ರೂ ಮದುವೆ ಮಾಡ್ಕೊಬಿಡ್ತಾರೆ. ಏಯ್, ನಾನೇನು ಬಂದ್ಬಿಟ್ಟು ನಿನ್ನ ಕೈ ಕಾಲು ಇಟ್ಕೊಂಡು ನಾನು ಮದುವೆ ಮಾಡಿದ್ದೇನೆ? ನೀನು ತಾನೇ ಪಿರುತಿ ಮಾಡ್ತಾ ಇದ್ದೀನಿ, ಹಂಗಿಂತ ಮದುವೆ ಮಾಡ್ಕೊಂಡಿದ್ದು ನನ್ನ ಮೊಮ್ಮಗುನ್ನ. ಬಾಯಿ ಮುಚ್ಕೊಂಡು ಕ್ಯಾಮಿಗೆ ಮೇಲೆ ನೋಡ್ಕೊ ಹೋಗು. ಹೋಗು, ಹೊಲ್ದಾಗಲ್ಲಿ ಹಸನ ಕಟ್ಟಾಕಿದ್ದೀನಿ, ಬಿರ್ನ ಹೊಡ್ಕೊಂಬಿಟ್ಟು ಬಾ ಹೋಗು. ಏನೋ ಹಸನ ನಾನು ಹೊಡ್ಕೊಂಬಿಟ್ಟು ಬರ್ಬೇಕಾ? ನಾನು ಯಾಕೆ ಹೊಡ್ಕೊಂಬಿಟ್ಟು ಬರಲಿ? ರಾತ್ರಿ ಕೂಳಾಕಿಲ್ಲ ಅಷ್ಟೇನಿಯ. ಕರೆನ್ಸಿಗಲ್ಲ ಕೂಳ್ಗುನು ಏನು ಹಾಕಕ್ಕಿಲ್ಲ ನಿನಗೆ. ನೀನು ಮೆರ್ದಂಗೆ ಮೇರೆ ಕೂತ್ಕೊಳ್ಳೋಕ್ಕಿಲ್ಲ, ಆಗಕ್ಕಿಲ್ಲ. ಹೋಗೋಗು. ಎಲ್ಲ ಮುದುಕಿ, ನಮ್ಮ ಅಮ್ಮಂಗೆ ಫೋನ್ ಹಾಕನಿ ಅಂದರೆ ಫೋನ್ ಸಮೇತನೂ ಇಲ್ವಲ್ಲ. ದನ ಮೇಯಿಸ್ಬೇಕಂತೆ ದನ. ಥೂ, ಅಮ್ಮ ನೀನು ಫೋನ್ ಮಾಡೋಕ್ಕಾಗಕ್ಕಿಲ್ಲ, ನಾನು ಫೋನ್ ಮಾಡೋಕ್ಕಾಗಕ್ಕಿಲ್ಲ. ಹಂಗೂ ಆಗೋಗ್ಬಿಡ್ತಲ್ಲಮ್ಮ. ಆವಾಗನ ಇನ್ಕಮಿಂಗನ ಫ್ರೀ ಇತ್ತು, ಈಗ ಯಾವ ಇನ್ಕಮಿಂಗು ಫ್ರೀ ಇಲ್ವಲ್ಲಪ್ಪ. ಥೂ, ಕೂಳು ಹಾಕೋಕ್ಕೂ ಯೋಚನೆ. ನಮ್ಮಮ್ಮ ಬರೋದು ಬಂತು, ಒಂದು 5,000 ರೂಪಾಯಿ ಖರ್ಚು ಕೊಟ್ಟೋಗಿದ್ದಿದ್ರೆ ನಾನು ಬೇಡ ಅಂತ ಅನ್ನದ. ಅಯ್ಯೋ, ಈಗ ದುಡ್ಬೇಕು ಅಂತಂದ್ರೆ ನಾನು ತವ್ರ ಮನೆಗೆ ಹೋಗಲೇಬೇಕು, ಇಲ್ಲ ದನ ಕಾಯಕನ ಹೋಗ್ಬೇಕು. ಏನ್ಲೇ ಬಿತ್ರಿ, ಇನ್ನೂ ನಿಂತ್ಕೊಂಡಿದ್ಯಾ? ಎಸೈನ ಬ್ಯಾರ ಹೊಲ್ದಾಗ ನಾನು ಉಗ್ಬಿಟ್ಟು ಮೇಯ್ಬೇಕು, ಅವ್ರು ಬಂದು ಉಗಿಬೇಕು. ನಿನ್ನ ಜುಟ್ಟು ಹಿಡ್ಕೊಂಡು ಅಳ್ಳಾಡಿಸ್ಬಿಡ್ತೀನಿ. ಲೇ ಹೋಗು, ಬಿರ್ನ ಹೋಗಿ ಹೊಡ್ಕೊಂಬಿಟ್ಟು ಬಾ ಹೋಗು. ಎಲ್ಲನೂ ಬಿರ್ನ ಹಾಲು ಕರ್ಕೊಂತವ್ರೆ, ನೀನು ನೋಡು. ಥೂ ದೇವ್ರೇ, ಇವ್ರಿಗೆ ಹೆಂಗ ನಮ್ಮ ಮೇಲೆ ಕಳಿಸ್ಬಿಡ್ಬೇಕಲ್ಲ. ಅಯ್ಯೋ ಅಮ್ಮ, ಇನ್ನೊಂದು 24-25 ದಿನ ಅಷ್ಟೇ ನನ್ನ ಕೈ ತಡ್ಕೊಳಕ್ಕಾಗೋದು. ಅದ್ರ ಮ್ಯಾಲೆ ಈ ಮನೆಯಾಗ ಒಂದು ಸಣ್ಣನೂ ಇರೋಕ್ಕಾಗಕ್ಕಿಲ್ಲ ನನಗೆ. ಇವಳಿಗೇನಾರ ಕರೆನ್ಸಿ ಹಾಕಿಸ್ಬಿಟ್ರೆ ಇವ್ರ ಅಮ್ಮನ ಇವಳು ಸೇರ್ಕೊಬಿಟ್ಟು ಮನೆ ಹಾಳು ಮುಗಿಸ್ಬಿಟ್ಟು ಮೂಲ್ಗೆ ಹಾಕ್ಬಿಡ್ತಾರೆ. ಯಾಕೆ ಬೇಕು ನನಗೆ? ಎಂಥ ಕರೆನ್ಸಿನೂ ಹಾಕ್ಸೋದು ಬೇಡ, ಹಂಗೆ ಬಿದ್ದು ಸಾಯ್ಲಿ. ಥೂ, ನನ್ನ ಬಾಳು ಎಂಥ ಬಾಳಿಗೆ ಬಂತಪ್ಪ. ಏಸ ಬೇಗ ಮೇಯ್ಯಿ, ನಾನು ಬೇಗ ಕರ್ಕೊಂಡು ಹೋಗ್ಬೇಕು. ಬರೀ ಮೇಯ್ಯದ್ರಾಗೆ ಏನೇ ಕಾಲ ಕಳೀತಾ ಇದ್ದಂತೂ. ಥೂ, ಕರೆನ್ಸಿಗೆ ಯಾರನ್ನ ಕೇಳೋಣ? ಮೊಬೈಲ್ ಯಾರಾದರೂ ಕೊಟ್ಟರೆ ಸಂದಕ್ಕಿರೋದು. ಯಾರು ಕಾಣ್ತಾನೆ ಇಲ್ವಲ್ಲ. ಮೊಬೈಲ್ ಇಸ್ಕೊಂಡು ಅಮ್ಮಂಗೆ ಫೋನನ್ನು ಹಾಕ್ಬೋದಿತ್ತು. ಫೋನ್ ಹಾಕ್ಬಿಟ್ಟು ಕರೆನ್ಸಿ ಹಾಕ್ಸು ಅಂತ ನನ್ನ ಹೇಳ್ಬೋದಿತ್ತು. ಕರೆನ್ಸಿ ಹಾಕ್ಸೋಕ್ಕೂ ಯಾರೂ ಗೊತ್ತಿಲ್ವಲ್ಲ ಇಲ್ಲಿ. ಥೂ, ನಾನು ಎಷ್ಟೊತ್ತು ಕಾಯಿಲಪ್ಪ ಇಲ್ಲಿ. ಏನವಾ ಇಲ್ಲಿ ಹಿಂಗೆ ಹೊಸ ಬಿಟ್ಬಿಟ್ರೆ ಹೋಗ್ಬಿಟ್ಟು ನಮ್ಮ ಗದ್ದೆ ಎಲ್ಲ ಮೇದ್ಬಿಟ್ರೆ ಬಂದ್ಬಿಟ್ಟು ನೀನು ಕಾಯ್ತೀಯೇನೋ? ಇಲ್ಲ ನಂಗೆ ದುಡ್ಡು ಕಟ್ಟು ಕೊಡ್ತೀಯ ನೀನು ಬಂದ್ಬಿಟ್ಟು? ಅಯ್ಯೋ, ನಾನು ಯಾಕಕ್ಕ ಮೇಯ್ಸಕ್ಕೆ ಹೋಗ್ಲಿ? ಅದೇನೇ ನೀ ಮೇಯ್ತೈತೆ. ನನಗಿಲ್ಲಿ ಯಾರು ಗದ್ದೆನೋ ಏನು ಕತ್ತೀಯೋ ನನಗೇನು ಗೊತ್ತು. ಅಯ್ಯೋ ವಾ, ನೀ ನಮ್ಮ ಶಿವು ಏನ್ರಲ್ವೇ? ಹೊಸ್ದಾಗಿ ಬಂದಿದ್ಯಪ್ಪ, ಏನೂ ಗೊತ್ತಾಗಿಲ್ಲ ಅಂತ ಅನ್ನಿಸ್ತದೆ. ಸರಿ ಕಣವ, ಇನ್ಮೇಲೆ ಕಡಿಕೆಲ್ಲ ಬಿಡಕ್ಕೆ ಹೋಗ್ಬೇಡ ಶಾನೆ. ಆಮೇಲೆ ಎಲ್ಲ ಮೇಯ್ದಾಕ್ಬಿಡ್ತದೆ, ಬೆಳೆ ಎಲ್ಲನೂ ಹಾಳಾಗೋಯ್ತದೆ. ಸರಿ ಸರಿ, ಬಿಡಕ್ಕಿಲ್ಲ. ಅಕ್ಕ, ನಿಮ್ಮ ಹತ್ರ ಫೋನ್ ಇದ್ರೆ ಕೊಡ್ತೀಯಾ? ಫೋನೇನವ? ಇರು, ಅಲ್ಲಿ ಮಾಡಿದ್ದೆ ತಗೊಬಂದು ಕೊಡ್ತೀನಿ ಇರು. ಅಪ್ಪ ಸದ್ಯ ಫೋನ್ ಕೊನೆಗೂ ಸಿಕ್ತಲ್ಲ. ನಮ್ಮಮ್ಮಂಗೆ ಫೋನ್ ಹಾಕ್ಬಿಟ್ಟು ಬರ್ಬರ ಅಂತ ಹೇಳ್ಬಿಟ್ಟು ಆಮೇಕಿಂದ ಕರೆನ್ಸಿ ಹಾಕ್ಸ್ಕೊಬಿಡ್ತೀನಿ, ಇಲ್ಲಾಂದ್ರೆ ಆಗಕ್ಕಿಲ್ಲ. ತಗೊಳವ ಫೋನ. ಅಯ್ಯೋ ಥ್ಯಾಂಕ್ಸ್ ಕೊಟ್ಟಿದ್ದಕ್ಕೆ. ಕೊಡಿ, ನಮ್ಮಮ್ಮಂಗೆ ಒಂದೇ ಒಂದು ಫೋನ್ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ಸರಿ ಸರಿ, ನೀನು ಮಾತಾಡ್ತಿರವ, ಇಲ್ಲಿ ನೋಡ್ಕೊಬಿಟ್ಟು ಬರ್ತೀನಿ. ಅಯ್ಯೋ, ನಮ್ಮಮ್ಮ ಬೇರ್ನ ಎತ್ಬಿಟ್ರೆ ಫೋನ ಸಾಕು. ನಮ್ಮ ಮನೆಗೂ ಫೋನ್ ಇರಲಿಲ್ಲ. ಈ ಸಾವುಕತಿ ಸೀರೆಯಿಂದ ಉದುರಿಸ್ಬಿಟ್ಟವಳೆ ಫೋನ್ ಎತ್ಕೊಬಿಟ್ರೆ. ನಮ್ಮ ಅಮ್ಮನ ಫೋನ್ ಎಲ್ಲಿ ಬಿಸಾಕೈತೆ? ನಮ್ಮ ಅಮ್ಮನ ಫೋನಿಗೆ ನೆಟ್ವರ್ಕೇ ಸಿಕ್ತಿಲ್ವಲ್ಲ. ಎತ್ತು ಬಿಸಾಕ್ಬಿಟ್ಟೈತೋ ಏನು ಕತ್ಯೋ. ಈಗ ಏನಪ್ಪ ಮಾಡಲಿ? ಥೂ, ಇನ್ನೊಂದು ಕಿತ ಪ್ರಯತ್ನ ಪಡಬೇಕು. ಅಲ್ಲ ಕಣ್ಲಾ, ದುಡ್ಡು ಇಸ್ಕೋಬೇಕಾದ್ರೆ ಎಲ್ಲ ಸಂದಕ್ಕಿರ್ತದೆ. ದುಡ್ಡು ಇಸ್ಕೊಂಡ ಮೇಲೆ ಏನು ಸಂದಕ್ಕಿರಕ್ಕಿಲ್ಲ ಅಲ್ವಾ? ಎಲ್ಲನೂ ಹೊಂಟೋಗ್ಬಿಡ್ತದೆ ನಿಂದು ಹಾಳಾಗಿ. ದುಡ್ಡು ಕೊಡ್ಬೇಕಾದ್ರೆ ನೋಡ್ಲಾ, ನನ್ನ ದುಡ್ಡನ್ನ ತಂದ್ಬಿಟ್ಟು ನೀನು ಕೊಟ್ರೆ ಕೊಡು, ಇಲ್ಲ ಮನೆಯ ಬರ್ಸ್ಕೊಬಿಡ್ತೀನಿ ಅಷ್ಟೇನೇನಿಯ. ಇದೇ ನನ್ನ ಕೊನೆ ವಾರ್ನಿಂಗ್ ಅಂತಾನೆ ನೀ ಅನ್ಕೊಬಿಡು. ಅಯ್ಯೋ ಅಕ್ಕ, ಒಂದು 2 ದಿನ ಟೈಮ್ ಕೊಡಿ, ಒಂದು 2 ದಿನ ಅಷ್ಟೇನಿಯ. ನಾನೇನಿಯ ತಂದ್ಬಿಟ್ಟು ದುಡ್ಡು ಒಪ್ಪಿಸ್ಬಿಡ್ತೀನಿ. ಯಾವುದೋ ಒಂಚೂರು ನನ್ನ ದುಡ್ಡು ಇದಾಗೋಗ್ಬಿಟ್ಟೈತೆ ಕಣಕ್ಕ, ಟ್ರಕ್ ಆಗೋಗ್ಬಿಟ್ಟೈತಿ. ಅದು ಬಂದ ತಕ್ಷಣ ಏನಿಯ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಟ್ಟಿದ್ದಂಗೆ ಇರ್ತೀನಿ ನಾನು. ವಾಪಸ್ ಕೊಟ್ಬಿಡಕ್ಕಿಲ್ವೇ? ಯಾರಿಗೂ ಹೇಳ್ಬೇಡಿ ಕತ್ಕೊಂಡಿದ್ದೀನಿ ಅಂತ. ಇಲ್ಲ ಕಣ್ಲ, ಕಾಯಕ್ಕಾಗಿಲ್ಲ. ನನಗೂ ಕಾದು ಸಾಕಾಗೋಗ್ಬಿಟ್ಟೈತೆ. ನೋಡಿಲ್ಲ ನೋಡಿ, ಅದು ಎಲ್ಲಿ ಇಸ್ಕೊಡ್ಬೇಕೋ, ಅದು ಯಾವನ್ ಇಸ್ಕೊಡ್ಬೇಕೋ ಇಸ್ಕೊಡು, ನಾನು ಅವನ ತಕ್ಕೆ ಇಸ್ಕೊಬಿಡ್ತೀನಿ. ನೋಡಿಲ್ಲ,
ಅಕ್ಕ 2 ದಿನ ಟೈಮ್ ಕೊಡಕ್ಕ. 2 ದಿನನೂ ಇಲ್ಲ 3 ದಿನನೂ ಇಲ್ಲ, ನಡಿಲ್ಲ. ಏಯ್ ನಿಂದೇನೆ ಸರಜಿ? ಅದ ಏನಿಲ್ಲಕ್ಕ, ಬಡ್ಡಿ ದುಡ್ಡು ಕೊಟ್ಟನಲ್ಲ ನಿಂಗೆ ಇವಾಗ. ಕೊಟ್ಟಲ್ಲ, ಇನ್ಯಾಕೆ ನಿಂತ್ಕೊಂಡಿದ್ಯಾ? ನಡಿ. ಸರಿನಕ್ಕ. ಹೆಂಗೋ ಏನು ಸಿಕ್ತೋ ಬಿಡ್ತೋ ಗೊತ್ತಿಲ್ಲ, ನನ್ನ ಬಡ್ಡಿ ದುಡ್ಡು ಸರಿಯಾಗಿ ಫೋನ್ ಸಿಕ್ಕೈತೆ. ಈ ಫೋನ್ನ ಇಕ್ಕೊಂಡು ಆರಾಮಾಗಿ ನಾನೇ ಬಳಸ್ಕೊಬಿಡ್ಬೋದು. ಈ ಸಾವಕಾತಿಗೆ ಏನು ಗೊತ್ತಾಯ್ತದೆ, ಅದು ಈ ಕೀಪ್ಯಾಡ್ ಸೆಟ್ಟ. ನನ್ನ ಹೆಸರು ಹೇಳ್ದಿದ್ದಂಗೆ ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಬಿಡ್ಬೋದು. ಈಗ ಯಾವುದೋ ಫೋನ್ ಬರ್ತೈತೆ, ಯಾವುದೋ ನಂಬರಿಂದ. ಈ ಸಾವಕಾತಿಗೆ ನೀನು ಯಾವುದೋ ಫೋನ್ ಹಾಕಿರ್ಬೇಕಿರು. ಹಲೋ ಹಲೋ ಅಮ್ಮ, ನಾನು ಕಣಮ್ಮ, ನಾನಿನ ಮಗಳು. ಅಯ್ಯೋ ಇವಳು ಬಾಯಿ ಬಜ್ಜರಿ ಯಾಕಪ್ಪ ಫೋನ್ ಹಾಕೋದ್ಲಿ ಇವಾಗ. ಅವ್ರ ಅಮ್ಮನ ಫೋನ್ಗೆ ಅವಳು ಫೋನ್ ಹಾಕ್ತಾನೆ, ಇನ್ಯಾರು ಫೋನ್ ಹಾಕ್ತಾರೆ? ಈಗ ನನ್ನ ಹೆಸರು ಗೊತ್ತಾಗ್ಬಿಟ್ರೆ ಮುಗೀತು ಕತೆ. ಹಲೋ ಹೇಳಮ್ಮ. ಇದ್ಯಾಕಮ್ಮ ನಿನ್ನ ಧ್ವನಿ ಎಲ್ಲ ನನಗೆ ಬದಲಾಗೋಗ್ಬಿಟ್ಟೈತೆ. ಬಾ ನೆಗಡಿ ಕೆಮ್ಮು ಎಲ್ಲ ಬಂದ್ಬಿಟ್ಟೈತೆ ಕಣವ. ಹೌದೇನಮ್ಮ? ಅದು ಅಮ್ಮ, ಅದು ಹೇಳಮ್ಮ. ಅಮ್ಮ, ಈ ಮನೆಯಾಡಿನ ಮತ್ತೆ ಅವಳೆಲ್ಲ ಕಿತ್ತೋಡ್ದು ದರಿದ್ರದಳು. ಅವಳಂತೂ ಕರೆನ್ಸಿನೇ ಹಾಕಿಸ್ತಿಲ್ಲ ನನಗಂತೂ. ಕೇಳಿದ್ರೆ ಎಲ್ಲಿಂದ ತಗೊಬರ್ಲಿ ದುಡ್ಡ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಶಾನೆ ನಿಗ್ರಾಡ್ತಾಳು ಕಣಮ್ಮ. ಅಮ್ಮ, ನನ್ನ ಕರೆನ್ಸಿ ಇಲ್ಲ, ಅದಕ್ಕೆ ಬ್ಯಾರೆ ಫೋನ್ ಎತ್ಕೊಂಡ್ಬಿಟ್ಟು ಬ್ಯಾರೆ ಫೋನಿಂದ ಫೋನ್ ಹಾಕಿದ್ದೀನಿ ಕಣಮ್ಮ. ನೀನೇನೇನಿಯಾ ಹೆಂಗನ ಮಣ್ಣಂದು ಕರೆನ್ಸಿ ಹಾಕ್ಸು, ಅಣ್ಣಂಗೆ ಹೇಳ್ಬಿಟ್ಟು ಕರೆನ್ಸಿ ಹಾಕ್ಸು ಕಣಮ್ಮ. ಈ ಸಾವುಕತಿ ಮಗಳು ಕೋಟ್ಯಾಧೀಶ್ವರ ಮನೆ ಸೊಸೆ ತಾನೆ. ಆಯಮ್ಮ ಕರೆನ್ಸಿನೂ ಹಾಕ್ಸಕ್ಕಿಲ್ವ ಇವಳಿಗೆ? ಅಯ್ಯೋ ಶಿವನೇ. ಏನಮ್ಮ ಏನು ಮಾತಾಡ್ತಿಲ್ಲ? ಸರಿ ಹಾಕಿಸ್ತೀನಿ ಅಮ್ಮ. ಇನ್ನು 24-25 ದಿನ ನೆನಪೈತೋ ಇಲ್ವೋ ನಿಂಗೆ? ಇನ್ನು 24-25 ದಿನ ಆದಮೇಲೆ ಬಂದು ಕರ್ಕೊಂಡು ಹೋಗ್ಬೇಕು ನನ್ನ. ಈಗಲೇ ಹೇಳಿವ್ನಿ. ಏನೋ ಅತ್ತ ಬಾಯಿ ಮುಚ್ಕೊಂಡು ಇಲ್ಲಿ ಜೀವನ ಮಾಡ್ಕೊಂಡಿವ್ನಿ. ನನ್ನ ಕೈಲಂತೂ ಇಲ್ಲಿ ಇರೋಕ್ಕಾಯ್ತಿಲ್ಲ ಕಣಮ್ಮ, ಇಲ್ಲಿ ಇರೋಕ್ಕಾಯ್ತಿಲ್ಲ. ಬಂದ್ಬಿಟ್ಟು ನನ್ನ ಕರ್ಕೊಂಡು ಹೊಂಟ್ಬಿಡು. ಯಾರಿರ್ತಾರೆ ಅಮ್ಮಂತಗೆ. ಅಮ್ಮ, ನನ್ನೇನೇನಿಯ ಮನೆ ಕ್ಯಾಮೆ ಎಲ್ಲ ಮಾಡೋಕ್ಕಾಗ್ತಳು ಕಣಮ್ಮ. ಆ ಕ್ಯಾಮೆ ಮಾಡು, ಈ ಕ್ಯಾಮೆ ಮಾಡು ಅಂತ ಹೇಳ್ಬಿಟ್ಟು ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಕಣಮ್ಮ. ನನಗಂತೂ ಆಯ್ತಿಲ್ಲ ಕಣಮ್ಮ. ಬಂದ್ಬಿಟ್ಟು ಕರ್ಕೊಂಡೋಗು. ಅದಕ್ಕೂ ಮೊದಲು ಕರೆನ್ಸಿ ಹಾಕ್ಸ್ಕಣಮ್ಮ, ಕರೆನ್ಸಿ ಹಾಕ್ಸು. ನಾನು ಮೊಬೈಲಾಗ ಎಲ್ಲನೂ ನೆಟ್ವರ್ಕ್ ಎಲ್ಲ ಇಲ್ಲ ಕಣಮ್ಮ. ಇಲ್ಲಿ ಈಚೆ ಕಡೆ ಬಂದಾನ, ನಿನಗೆ ಫೋನ್ ಮಾಡೋಕ್ಕಾದ್ರೂ ಕರೆನ್ಸಿ ಬೇಕಲ್ಲ, ಬಿರ್ನ ಹಾಕ್ಸ್ಕಣಮ್ಮ. ಹಾಕಿಸ್ತೀನಿ ಆಯ್ತೇನವ? ಫೋನಾಗ ಮಾತಾಡಿದ್ದು, ಫೋನ್ ಕೊಡವ ಇಲ್ಲಿ. ಅಮ್ಮ, ಅರ್ಜೆಂಟಾಗಿ ಕರೆನ್ಸಿ ಹಾಕ್ಸು. ಇಲ್ಲಿ ಫೋನ್ ಕೊಟ್ಟಿದ್ರಲ್ಲ, ಅವ್ರಿಗೆ ಫೋನ್ಗೂ ವಾಪಸ್ ಕೊಡ್ಬೇಕು ಅವ್ರಿಗೆ, ಅದಕ್ಕೆ ಫೋನ್ನ ವಾಪಸ್ ಕೊಡ್ತೀವಿ. ಸರಿ ತುಂಬ ಥ್ಯಾಂಕ್ಸ್, ನನಗೆ ಫೋನ್ ಕೊಟ್ಟಿದ್ದಕ್ಕೆ ಮಾತಾಡೋಕ್ಕೆ ಥ್ಯಾಂಕ್ಸ್. ತಗೊಳ್ಳಿ. ಸರಿ ಕಣವ, ಕೊಡು. ಅಲ್ಲ, ಸಾವುಕತಿ ಮಗಳು ಕೋಟ್ಯಾಧೀಶ್ವರವೇ ಸೊಸೆ ಅಂತಾರೆ, ಮತ್ತು ಕರೆನ್ಸಿ ಇಲ್ಲ ಅಂತ ಫೋನ್ ಹಾಕಿರೋದು ನೋಡು. ಈ ಸಾವುಕತಿ ಮಗಳಿಗೆ ಹಿಂಗೆ ಆಗಬೇಕು. ನಮ್ಮನ್ನೆಲ್ಲ ಅಯ್ಯೋ ಅನ್ಸೋಳಲ್ವಾ? ನೋಡ್ತಾ ಇರು, ಈ ಫೋನ್ ನಾನೇ ಮಾಡಿಕೊಂಡು ಅದೇನು ಕಿಸ್ಲಿ. ಅವ್ರ ಅಮ್ಮಂಗೆ ಅದು ಏನು ಫೋನ್ ಹಾಕ್ಲಿ. ಕರೆನ್ಸಿನೂ ಹಾಕ್ಸಕ್ಕಿಲ್ಲ, ಏನೂ ಹಾಕ್ಸಕ್ಕಿಲ್ಲ. ಹಿಂಗೆ ಬಿದ್ದು ಸಾಯ್ಲಿ ಅವಳಂತೂ. ಅದಕ್ಕೆ ಹೇಳೋದು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಕಾಲ, ಅವಾಗ ಅವಳ ಕಾಲ ಇತ್ತು, ಇವಾಗ ನನ್ನ ಕಾಲ. ಹಂಗೆ ಹಾಳಾಗೋಗು. ಫೋನ್ ಅಂತೂ ಕೊಡೋಕ್ಕಿಲ್ಲ ನಾನು ನಿಮ್ಮ ಅಮ್ಮಂಗೆ ಏನು ಬಂದು ದೊಡ್ಡರೋಗ. ಅವಾಗಿಂದ ಫೋನ್ ಹಿಡ್ಕೊಂಡು ಕಾಯ್ಕೊಂಡಿವ್ನಿ, ಕರೆನ್ಸಿ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ಗಂಟೆನೂ ಕರೆನ್ಸಿನೇ ಹಾಕಿಸ್ತಿಲ್ವಲ್ಲಪ್ಪ. ನಾನು 2-3 ಗಂಟೆ ಆಯಿತು. ಕರೆನ್ಸಿ ಹಾಕ್ಸಕ್ಕೇನು? ಈ ಅಮ್ಮ ನನಗೇನಾರ ಕೈಗೆ ಎತ್ತಾಯ್ತಾ ಏನೋ? ಈಗ ಇನ್ನೊಂದು ಕಿತ ಫೋನ್ ಹಾಕಬೇಕು ಅಂತಂದರೆ ಯಾರನ್ನಾದ್ರೂ ಇನ್ನೊಂದು ಕಿತ ಫೋನ್ ಕೇಳಬೇಕಲ್ಲಪ್ಪ. ನಮ್ಮ ಅಮ್ಮಂಗೆ ಒಳ್ಳೆ ಅರ್ಥನೇ ಆಯ್ತಿಲ್ಲ. ನೆಮ್ಮದಿ ತಿನ್ಕೊಂಡು ಅಲ್ಲೇ ಇದ್ಬಿಡು ನೀನು. ಎಂಟಿ ಏನು ಮಾಡ್ತಾ ಇದೆಯಾ ಇಲ್ಲಿ ನೀನು? ಬಾ ಒಳಗಡೆಗೆ ಹೋಗೋಣ. ಇಲ್ಲಿ ಇನ್ನೇನು ಸೊಳ್ಳೆ ಶುರುವಾಯ್ತವೆ. ಸಾಯಂಕಾಲ ಆಯ್ತಲ್ಲ, ಸೊಳ್ಳೆ ಕಟ ಶಾನೆ ಇರ್ತದೆ. ಬಾ ಒಳಗಡೆಗೆ ಹೋಗ್ಬಿಟ್ಟು ಬೆಚ್ಚ ಕುಂತ್ಕೊಳ್ಳನಿ, ಸಂದಕ್ಕಿರ್ತದೆ. ಅಲ್ಲೆಲ್ಲ ಅಮ್ಮ ಎಲ್ಲನೂ ಬೊಜ್ಜಿ ತೇಲಿಸ್ತಾ ಇರ್ತದೆ. ಅಜ್ಜಿ ತಿನ್ಕೊಂಬಿಟ್ಟು ಆರಾಮಾಗಿ ಕುಂತ್ಕೋಬೋದು. ಇನ್ನೊಂದು ಕಿತ್ತ ಏನಾರ ಎಂಟಿ ಅಂದ್ಬಿಟ್ಟೆ ಅಂತಂದರೆ ಹಂಗೆ ನೀರು ರುಬ್ಬಾಕ್ಬಿಡ್ತೀನಿ. ನಡಿಲ್ಲ, ಎಂಟಿ ಅಲ್ಲ ಕಣ್ಲ. ಎಂಡ್ರಿಗೆ ಏನು ಕೊಡ್ಸೋಕೆ ಯೋಗ್ಯತೆ ಇಲ್ದಿದ್ದಾನೆ, ಅದು ಹೆಂಗ್ಲ ಗಂಡ ಆಯ್ತಾನೆ. ಏನು 10 ರೂಪಾಯಿ ಕೊಡ್ಸೋಕೆ ಯೋಗ್ಯತೆ ಇಲ್ಲ. ಬಂದ್ಬಿಟ್ಟ ಇಲ್ಲಿ. ಏಯ್ ಹೋಗ್ಲಾ ಎಂಟಿ, ನೀನು ಹಂಗೆಲ್ಲ ಬೈಬೇಡ ಎಂಟಿ. ನಾನು ಬೇಜಾರು ಮಾಡ್ಕೊತೀನಿ, ನನಗೂ ಬೇಜಾರು ಆಯ್ತದೆ ಎಂಟಿ. ನೀನು ಹಿಂಗೆ ಎಲ್ಲನೂ ಬೈಯಂಗಿಲ್ಲ ಕಣೆಂಟಿ. ಬಿಡು ಹೋಗ್ಲಿ. ನೀನು ತಾನೇ ಮದುವೆ ಮಾಡ್ಕೊತೀನಿ ಅಂತ ಮದುವೆ ಮಾಡ್ಕೊಂಡಿದ್ದು, ಈಗ ನನ್ನೇ ಬೈತೀಯಾ? ಬೈದೆ ಇನ್ನೇನು ಮುತ್ತಿಕ್ತಾರ? ಹೋಗ್ಲಾ ಸುಮ್ಕೆನೆಯಾ? ನಮ್ಮ ಅಮ್ಮಂಗಿಷ್ಟು ಹಾಳಾಗೋಗ. ಒಂದು ಕರೆನ್ಸಿ ಹಾಕಕ್ಕೆ ಯೋಗ್ಯತೆ ಇಲ್ವ ಮಗಳಿಗೆ? ಅವಾಗಿಂದ ಬಡ್ಕೊಂಡು ಸಾಯ್ತಾ ಇವ್ನಿ. ಫೋನ್ ಮಾಡೋಕ್ಕೆ ಕರೆನ್ಸಿ ಇಲ್ಲ, ಫೋನ್ ಬರೋದು ಇಲ್ಲ. ಈಗ ಏನಪ್ಪ ಮಾಡಲಿ ನಾನು? ಯಾರ ಹತ್ರ ಕರೆನ್ಸಿ ಹಾಕಿಸ್ಕೊಂಡ್ಲಿ? ಊರು ಹೊಂಟೋಗ್ಬಿಡೋಣ, ಅದಕ್ಕೂ ಬಸ್ ಚಾರ್ಜ್ ಇಲ್ವಲ್ಲ. ಅಲ್ಲ, ಅಲ್ಲಿ ಬೀದಿನಾಗ ನೀರು ಬಿಟ್ಬಿಟ್ಟವ್ರೆ, ಎಲ್ಲ ಹೋಗೋಗಿ ಹಿಡ್ಕೊಂತವ್ರೆ. ನೀನೇನು ಮನೆ ಕೂತ್ಕೊಂಡೇನು ಗೆಣಸ್ ಕರಿತಿದ್ದ? ಬೀರ್ನ ಹೋಗ್ಬಿಟ್ಟು ಅಲ್ಲಿ ಬಿಂಗೆ ಇಟ್ಕೊಬರಕಾಯ್ತಿರ್ಲಿಲ್ವಾ? ನಾನೆಲ್ಲಿದ್ದ ಹಿಡ್ಕೊಬಿಟ್ಟು ಬರಲಿ? ನಮ್ಮ ಮನೆಗೆ ಹಂಗೆಲ್ಲನೂ ಹಿಡ್ಕೊಬತ್ತಾ ಇರಲಿಲ್ಲ ನಾನು. ಇದು ನಿಮ್ಮನೆ ಅಲ್ಲ, ಇದು ನಮ್ಮನೆ. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಹೋಗು ಸರ್ ನಾ ಹೋಗ್ಬಿಟ್ಟು 2 ಬಿಂಗೆ ಎತ್ಕೊಂಡ್ಬಿಟ್ಟು ಬಾ ಒಳಗಡೆ. ನಾನು ಹೋಗ್ಬಿಟ್ಟು ಅಲ್ಲಿ ಕ್ಯೂನಾಗ ನಿಂತ್ಕೊತೀನಿ. ಅಮ್ಮ, ಕರೆನ್ಸಿಗಾನೆ ಇದ್ಬಿಟ್ಟಿದ್ರೆ ನಮ್ಮ ಅಮ್ಮಂಗೆ ರುಬ್ಬಾಕ್ಬಿಡ್ತಿದ್ದೆ. ಆ ಕರೆನ್ಸಿನೂ ಹಾಕಿಸ್ತೀರ, ಎಂಥದ್ದು ಇಲ್ಲ. ನೀರು ಹಿಡಿಬೇಕಂತೆ, ನೀರು. ಇದು ಈ ಮನೆನೋ ಅದು ಹೆಂಗಪ್ಪ ಕಾಲ ಹಾಕ್ಲಿ?